ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಗೈಸ್, ಇವತ್ತಿನ ಮಿನಿ ಲಾಗ್ ಆಗಿರುತ್ತೆ ಇದು. ಮಧ್ಯಾಹ್ನ ಲಂಚ್ ಅಥವಾ ನೈಟ್ ಡಿನ್ನರ್ಗೆ ಅಂತಲೇ ಹೇಳ್ತೀನಿ. ಸೈಡ್ ಡಿಶ್ಟಾಗಿ ತುಂಬ ಚೆನ್ನಾಗಿರುವಂಥ ಕ್ರಿಸ್ಪಿ ಅಂತಲೇ ಹೇಳ್ತೀನಿ ಗರಿ ಗರಿಯಾದ ಪಕೋಡ, ಆನಿಯನ್ ಪಕೋಡ ಹೇಗೆ ಮಾಡೋದು ಅಂತ ಬನ್ನಿ ಒಮ್ಮೆ ನೋಡ್ಕೊಬರೋಣ. 3 ಆನಿಯನನ್ನು ತಗೊಂಡು ಸ್ಲೈಸಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿಯಲ್ಲಿರುವ ನೀರಿನಾಂಶ ಹೋಗೋ ತನಕ. ಆನಂತರ ಸ್ವಲ್ಪ ಕರಿಬೇವು, ಕಟ್ ಮಾಡಿರುವಂಥ ಕರಿಬೇವು, ರೆಡ್ ಚಿಲ್ಲಿ ಪೌಡರು ಒಂದೂವರೆ ಸ್ಪೂನು, ಹಾಗೆ ಕಾಳು ಮತ್ತು ಜೀರಿಗೆಯನ್ನು ಹಾಕಿದ್ದೀನಿ. ಸ್ಕಿಪ್ ಆಗಿದೆ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಒಂದು 3 ಸ್ಪೂನ್ ಆಗೋಷ್ಟು ಕಡಲೆ ಹಸಿಟ್ಟು, ಒಂದು 3 ಸ್ಪೂನ್ ಆಗೋಷ್ಟು ಅಕ್ಕಿ ಹಸಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಸಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, 4 ಸ್ಪೂನ್ ಆದರೂ ಪರವಾಗಿಲ್ಲ, ಕ್ರಿಸ್ಪಿಯಾಗಿ ಬರುತ್ತೆ, ಗರಿ ಗರಿಯಾಗಿ ಅಂತಲೇ ಹೇಳ್ತೀನಿ. ಅನಂತರ ಎಣ್ಣೆ ಕಾದಿದ ನಂತರ ಎಣ್ಣೆಗೆ ಹಾಕ್ಕೊಳ್ಳೋಣ. ತುಂಬ ಅದ್ಭುತವಾಗಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕಂತನೂ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ನೋಡಿ, ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಮಧ್ಯಾಹ್ನ ಲಂಚಿಗೆ ಮತ್ತು ನೈಟ್ ಡಿನ್ನರ್ಗೆ ಅಂತೂ ಸೈಡ್ ಡಿಶ್ಟಾಗಿ ತುಂಬ ಚೆನ್ನಾಗಿರುತ್ತೆ. ತಿನ್ನಲಿಕ್ಕಂತೂ ಮನೆಯಲ್ಲಿ ಏನೂ ಇಲ್ಲ ಅನ್ನೋವಾಗ ಸಿಂಪಲ್ಲಾಗಿ ಇದನ್ನು ಮಾಡ್ಕೋಬೋದು ಆರಾಮ್ಸೆ. ಮನೆಯಲ್ಲಿ ಏನು ಖರ್ಚಿಲ್ಲ, ಆರಾಮ್ಸೆ ಮಾಡ್ಕೋಬೋದು ಆರಾಮಾಗಿ ಅಂತಲೇ ಹೇಳ್ತೀನಿ. ಯಾವುದೇ ರೀತಿ ಖರ್ಚಾಗಲ್ಲ. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೋಬೋದು. ನೋಡೋದ್ರಲ್ಲ ಹೇಗಾಗಿದೆ ಏನು ಅಂತ. ಬನ್ನಿ, ತುಂಬ ಅದ್ಭುತವಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಫ್ರೆಂಡ್ಸ್, ಕ್ರಿಸ್ಪಿ ಮಾತ್ರ ಮಸ್ತಿದೆ ನಿಜ. ನೀವು ಒಮ್ಮೆ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತೀನಿ. ನೋಡಿ, ಆನಿಯನ್ ಪಕೋಡ ಕ್ರಿಸ್ಪಿ ಮಾತ್ರ ಅಲ್ಟಿಮೇಟ್ಲಿ ಅಂತಲೇ ಹೇಳ್ತೀನಿ. ಸೌಂಡ್ ನೋಡಿ. ಅನ್ನ ರಸಮ್ ಇದ್ದರೆ ಅದ್ರ ಜೊತೆಯಲ್ಲಿ ತಿನ್ನೋದಕ್ಕೆ ಪಕೋಡ ಅಂತ ಮಸ್ತ್ ಅಂತಲೇ ಹೇಳ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಒಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಏನು ಅಂತ. SRS ಕ್ರಿಯೇಟಿವ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿಯೊಂದು ರೆಸಿಪಿನೂ ಕೂಡ ಶೇರ್ ಮಾಡ್ತಿದ್ದೀನಿ. ನೀವು ಒಮ್ಮೆ ಹೋಗಿ ಚೆಕ್ ಮಾಡಿ ಅಂತಲೇ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಮತ್ತೆ ಮುಂದಿನ ಲಾಗಲ್ಲಿ ಸಿಗೋಣ. ಬಾಯ್.